ಆತ್ಮೀಯ ಬಂಧುಗಳೇ, ನಾನು ಕುಂಚೂರು ಕಲೀಂ. ವಿಶ್ವದ ದೊಡ್ಡಣ್ಣ ದಡ್ಡನಾಗುವ ಎಲ್ಲ ಲಕ್ಷಣಗಳು ಕಾಣಸಿಗುತ್ತಲಿವೆ. ವಿಶ್ವದಲ್ಲೆಲ್ಲ ಟ್ರಂಪ್ ಹಾಗೂ ಬೆಂಜಮಿನ್ ನೆತನ್ಯಾಹುದೇ ಮಾತುಕತೆಯಾಗಿದೆ. ಪ್ಯಾಲೆಸ್ಟೈನ್ ಜನರನ್ನು ನರಬೇಟೆಯಾಡಿದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಒಬ್ಬರು. ಇರಾನ್ನ ಪರಮೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ತನ್ನ ರಾಷ್ಟ್ರದ ಸ್ವಾಭಿಮಾನ ಹಾಗೂ ಪಕ್ಷಾತೀತ ನಾಯಕ. ತನ್ನ ರಾಷ್ಟ್ರದ ಸಾರ್ವಭೌಮತ್ವದ ರಕ್ಷಣೆಗಾಗಿ ಭದ್ರ ಬುನಾದಿ ಹಾಕಿಕೊಂಡು ಆಡಳಿತ ನಡೆಸುತ್ತಿದ್ದ. ತೈಲಗಳ ನಿಕ್ಷೇಪಗಳೇ ಆ ದೇಶದ ದೊಡ್ಡ ಸಂಪತ್ತು. ಆ ತೈಲ ನಿಕ್ಷೇಪಗಳ ಮೇಲೆ ಕಣ್ಣಿಟ್ಟಿದ್ದ ಬೆಂಜಮಿನ್ ನೆತನ್ಯಾಹು ಹಾಗೂ ಟ್ರಂಪ್ ಅಣ್ವಸ್ತ್ರಗಳ ಹೆಸರಿನಲ್ಲಿ ಆ ರಾಷ್ಟ್ರದ ಮೇಲೆ ಮಿಸೈಲ್ಗಳ ದಾಳಿ ನಡೆಸಿ ಅಮೆರಿಕ ಹಾಗೂ ಇಸ್ರೇಲ್ 86 ವರ್ಷದ ಅಯಾತುಲ್ಲಾ ಖಮೇನಿಯನ್ನು ಕೊಂದು ಹಾಕಿತು. ಆಕಾಶದಲ್ಲೆಲ್ಲ ಸಿಡಿಮದ್ದಿನ ಪಟಾಕಿಗಳಂತೆ ಸಿಡಿಯುತ್ತಿರುವ ಮಿಸೈಲ್ಗಳು, ಬಾಂಬುಗಳು, ಏರ್ಜೆಟ್ ವಿಮಾನಗಳು ಸಾವಿರಾರು ಜನರನ್ನು ಬೇಟೆಯಾಡುತ್ತಾ ಕೊಂದು ಹಾಕಿ ಕೇಕೆ ಹಾಕುತ್ತಲಿವೆ. ದೊಡ್ಡ ದೊಡ್ಡ ಕಟ್ಟಡಗಳು ಧ್ವಂಸಗೊಳ್ಳುತ್ತಲಿವೆ. ಇರಾನ್ ಸಹ ತಾನು ಕಡಿಮೆಯಲ್ಲ ಎಂದು ಅದಕ್ಕೆ ತಕ್ಕ ಉತ್ತರವನ್ನು ಸಹ ಕೊಡುತ್ತಲಿದೆ. ವಿಶ್ವದ ಹಲವು ರಾಷ್ಟ್ರಗಳ ಯುದ್ಧವನ್ನು ತಪ್ಪಿಸಿದ್ದೇನೆ, ನನಗೆ ನೊಬೆಲ್ ಪಾರಿತೋಷಕ ಬೇಕು ಎಂದು ನಾಚಿಕೆ ಬಿಟ್ಟು ಕೇಳಿದ್ದ ಟ್ರಂಪ್ಗೆ ಒಬ್ಬ ಮಹಿಳೆ ತನಗೆ ಬಂದಿದ್ದ ನೊಬೆಲ್ ಪಾರಿತೋಷಕವನ್ನು ಕೊಟ್ಟು ಸಮಾಧಾನ ಪಡಿಸಿದ್ದಳು. ಉರಿಯುತ್ತಿರುವ ದೀಪಗಳು ಒಂದಿಲ್ಲ ಒಂದು ದಿನ ಆರಲೇಬೇಕು. ಕಾದು ನೋಡೋಣ. ಕುಂಚೂರು ಕಲೀಂ, ನೆರವಿನ ಕೈಗಳು ಸಂಸ್ಥೆ, ಮರಿಯಮ್ಮನಹಳ್ಳಿ, ವಿಜಯನಗರ ಜಿಲ್ಲೆ.